ಇವತ್ತು ಬೆಂಗಳೂರು ಬೀದಿ ವ್ಯಾಪಾರವನ್ನ ಬಂದ್ ಮಾಡೋದರ ಮೂಲಕ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು. ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸಾವಿರಾರು ವ್ಯಾಪಾರಿಗಳು ಫ್ರೀಡಂ ಪಾರ್ಕ್ಗೆ ಬರ್ತಾ ಇದ್ದಾರೆ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜಂಟಿ ಹೋರಾಟ ಸಮಿತಿಯಿಂದ ಈ ಒಂದು ಬಂದ್ಗೆ ಕರೆ ಕೊಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿ ಬದಿ ವ್ಯಾಪಾರ ಬಂದ್ ಆಗಿದೆ. ಜಂಟಿ ಹೋರಾಟ ಸಮಿತಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿ ಬದಿ ವ್ಯಾಪಾರ ಬೆಂಗಳೂರಿನಲ್ಲಿ ಬಂದ್ ಆಗಿದೆ. ಸ್ಟ್ರೀಟ್ ವೆಂಡರ್ಸ್ ಕಾಯ್ದೆ 2014 ಉಲ್ಲಂಘಿಸಿ ತೆರವು ಮಾಡಲಾಗ್ತಾ ಇದೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು ಆರೋಪವನ್ನು ಮಾಡಿದ್ದಾರೆ. ಸುಮಾರು 1.5 ಲಕ್ಷ ಬೀದಿ ಬದಿ ವ್ಯಾಪಾರಿಗಳ ಭವಿಷ್ಯ ಅತಂತ್ರದಲ್ಲಿದೆ. ಸರ್ಕಾರ ಕೂಡಲೇ ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಬೇಕು. ಮೊದಲು ಮೀಸಲಿಟ್ಟ ಸ್ಥಳ ನಮಗೆ ನಿಗದಿಪಡಿಸಬೇಕು, ಅಥವಾ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳವನ್ನು ನಿಗದಿಪಡಿಸಿ ಆಮೇಲೆ ತಾವು ತೆರವು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಬೀದಿ ಬದಿ ವ್ಯಾಪಾರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಸೊ ಒಂದು ಕಡೆ ಸರ್ಕಾರದ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ. ಸರ್ಕಾರ ಮಾಡ್ತಾ ಇರೋದು ಸರಿ ಇದೆ, ಕೃಷ್ಣ ಬೈರೇಗೌಡರು ಮಾಡ್ತಾ ಇರೋದು ಸರಿ ಇದೆ, ಆದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ. ಮಗದೊಂದು ಕಡೆ ವೀಕ್ಷಕರೇ, ನಿಜಕ್ಕೂ ಜಿಬಿಯ ಅಧಿಕಾರಿಗಳು ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಟ್ಟಿದೆ? PNS ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಡೆಯಿಂದ ಜಿಬಿಯ ಅಧಿಕಾರಿಗಳು ಅಂಗಡಿಗಳನ್ನು ಎತ್ತಿಸ್ಕೊಂಡು ಬರ್ತಾ ಇದ್ದಾರೆ, ಮಗದೊಂದು ಕಡೆ ಆ ಕಡೆಯಿಂದ ಮತ್ತೆ ಅಂಗಡಿಗಳನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಪ್ರಯೋಜನ ಏನು ಬಂತು ಅಂತ? ಪ್ರಯೋಜನ ಏನು ಬಂದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್ ಅಷ್ಟೇ. ಎರಡನೇದು, ಎಷ್ಟೋ ಕಡೆಗಳಲ್ಲಿ ಜಿಬಿಯ ಅಧಿಕಾರಿಗಳು ತೆರವು ಮಾಡಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಪ್ರಭಾವಿಗಳು ಒತ್ತಡ ಹೇರ್ತಾ ಇದ್ದಾರೆ. ಒಂದೇ ಒಂದು ಫೋನ್ ಬರುತ್ತೆ, ಅವ್ರು ನಮ್ಮವರು ಬಿಟ್ಬಿಡಿ ಅಂತ. ಸೊ ಹಾಗಾಗಿ ಅಲ್ಲಿ ತೆರವು ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಬಿಯ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಒಂದಷ್ಟು ಜನ ಪ್ರಭಾವಶಾಲಿಗಳು ಅನ್ನುವ ಆರೋಪವೂ ಸಹ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ಬೀದಿ ಬದಿ ಅಥವಾ ಈ ಫುಟ್ಪಾತ್ ಒತ್ತುವರಿ ಏನಿದೆಯಲ್ಲ, ಇದು ಸಾಕಷ್ಟು ಗೊಂದಲವನ್ನು ನಿರ್ಮಾಣ ಮಾಡಿದೆ. ಇನ್ನು ಯಾರೆಲ್ಲ ಇವತ್ತಿನ ಸಂಘಟನೆಗಳು ಪ್ರತಿಭಟನೆಗೆ ಭಾಗಿಯಾಗ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಹೋದರೆ, ಕರ್ನಾಟಕ ಪ್ರಗತಿಪರ ಬೀದಿ ಬದಿ ಸಂಘ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ, ಹೋರಾಟವನ್ನು ಮಾಡ್ತಾ ಇದೆ. ಎರಡನೇದು, ನವಕರ್ನಾಟಕ ಸಂಘಟನೆ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸ್ತಾ ಈ ಒಂದು ಧರಣಿಯನ್ನು ಕೂರ್ತಾ ಇದ್ದಾರೆ. ರಾಜ್ಯ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಮಹಾಮಂಡಳ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದೆ. ಯಾವೆಲ್ಲ ಸಂಘಟನೆಗಳು ಸರ್ಕಾರದ ನಿರ್ಧಾರವನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ? ಕರುನಾಡು ಬೀದಿ ಬದಿ ವ್ಯಾಪಾರಿ ಸಂಘ, ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ, ಹೀಗೆ ವಿವಿಧ ಸಂಘಟನೆಗಳು, ವಿವಿಧ ಒಕ್ಕೂಟಗಳು ಈ ಒಂದು ಪ್ರತಿಭಟನೆಗೆ ಇವತ್ತು ಕರೆ ಕೊಟ್ಟಿರುವಂಥದ್ದು. ಸೊ ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ. ಆಮೇಲೆ ಸರ್ಕಾರವೂ ಸಹ ಅಷ್ಟೇ ಹಠಕ್ಕೆ ಬಿದ್ದು ಮಾಡುವಂಥ ಕಾರ್ಯ ಇದಲ್ಲ. ಫುಟ್ಪಾತ್ ತೆರವು ಅನ್ನುವಂಥದ್ದು ಆಗಲೇಬೇಕಾಗಿದೆ. ಏಕೆಂದರೆ ಭದ್ರತೆಯ ಸೇಫ್ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋದರೆ, ಪಾದಚಾರಿಗಳಿಗೆ ಫುಟ್ಪಾತ್ ಇಲ್ಲಾಂದರೆ ಏನು ಮಾಡ್ತಾರೆ ಅಂದರೆ ರಸ್ತೆಗಿಳಿತಾರೆ, ಮೇನ್ ರೋಡ್ಗಿಳಿತಾರೆ. ಅಲ್ಲಿ ವಾಹನಗಳು ಓಡಾಡುವಂಥ ರಸ್ತೆಗಿಳಿದು ಬಿಟ್ಟರೆ ತುಂಬ ಅನಾಹುತಗಳಾಗಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನು ನಾವು ಗಮನಿಸಿದ್ದೀವಿ. ಯಾಕೆ ಬೆಂಗಳೂರಿನಲ್ಲಿ ಪಾದಚಾರಿಗಳ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅನ್ನುವ ಒಂದು ಅಂಕಿಅಂಶಗಳನ್ನು ನೋಡ್ತಾ ಹೋದರೆ, ಸರ್ಕಾರಕ್ಕೆ ಬಂದಂಥ ಮಾಹಿತಿ ಏನು ಅಂದರೆ, ಫುಟ್ಪಾತ್ ಸರಿಯಾಗಿಲ್ಲ, ಅವರಿಗೆ ನಡ್ಕೊಂಡು ಹೋಗೋಕ್ಕೆ ಫುಟ್ಪಾತ್ ಇಲ್ಲ ಅಂತ. ಫುಟ್ಪಾತ್ಗಳು ಏನಾಗಿದ್ದಾವೆ ಅಂದರೆ ಒತ್ತುವರಿ ಆಗೋಗಿದೆ ಅಂತ. ಸೊ ಹಾಗಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಆದರೆ ಇದನ್ನು ಬಹಳ ಸಂಯಮದಿಂದ ಮತ್ತು ಎರಡೂ ಕಡೆಯೂ ಸಹ ಅಳೆದು ತೂಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಮತ್ತು ಟೈಮ್ ಕೊಡಬೇಕು ಅಂತ. ಒಮ್ಮೆಲೆ ತೆಗೀರಿ ಅಂದರೆ ಅದು ಬದುಕಿನ ಪ್ರಶ್ನೆ ಅಲ್ವಾ? ಸುಮಾರು ದಿನಗಳಿಂದ ಹಾಗೆ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ. ಸೊ ಬದುಕಿನ ಪ್ರಶ್ನೆ. ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಮೂಡಿಸಿ ಅವ್ರಿಗೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆನ ಕಲ್ಪಿಸ್ಕೊಟ್ಟು ಆಮೇಲೆ ಅಂಗಡಿಗಳನ್ನು ತೆರವು ಮಾಡಿದ್ರೆ
ಎಲ್ಲೂ ಗೊಂದಲ ಆಗೋದಿಲ್ಲ ಅನ್ನುವ ಚರ್ಚೆ ಸಹಜವಾಗೇ ಇದೆ. ಇನ್ನು ರಾಜಾಜಿನಗರದ ಶಿವನಹಳ್ಳಿ ಬ್ರಿಡ್ಜ್ ಕೆಳಗಡೆ ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಲಾಗಿದೆ. ರಾಜಾಜಿನಗರದ ಶಿವನಹಳ್ಳಿ ಬ್ರಿಡ್ಜ್ ಕೆಳಗಡೆ ಫುಟ್ಪಾತ್ ಅನ್ನು ಆಕ್ರಮಣಿಸಿಕೊಂಡಿದ್ದಾರೆ. ಪಾದಾಚಾರಿಗಳಿಗೆ ಮೀಸಲಿಟ್ಟಂತಹ ಫುಟ್ಪಾತ್ ಈಗ ಅತಿಕ್ರಮಣ ಆಗಿದೆ. ಸೊ ಹೀಗಾಗಿ ಅಲ್ಲಿ ಫುಟ್ಪಾತೇ ಇಲ್ಲ, ರಸ್ತೆ ಮಧ್ಯದಲ್ಲೇ ಜನರು ನಡ್ಕೊಂಡು ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಫುಟ್ಪಾತ್ ಮೇಲೆ ಅಕ್ರಮವಾಗಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿದ್ದಾರೆ. ಜಿಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪಾದಾಚಾರಿಗಳ ಜೀವದ ಜೊತೆ ಜಿಬಿ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರಾ? ಸ್ವಲ್ಪ ಯಾವಾರಿದ್ರೂ ಅಪಘಾತ ಆಗೋದು ಫಿಕ್ಸು. ವೇಗದ ವಾಹನಗಳ ನಡುವೆ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಪಾದಾಚಾರಿಗಳು ಓಡಾಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಹೇಳೋದು ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಬೇಡಿ ಅಂತ, ಒಬ್ರಿಗೊಂದು ಇನ್ನೊಬ್ರಿಗೆ ಇನ್ನೊಂದು ಮಾಡಬೇಡಿ ಅಂತ ಹೇಳೋದು ಇದೇ ಕಾರಣಕ್ಕೆ. ಅಲ್ಲಿ ನೋಡಿ, ಇಷ್ಟ ಬಂದಂಗೆ ಪಾರ್ಕಿಂಗ್ ಮಾಡಿದ್ದಾರೆ. ಅಲ್ಲಿ ನೋಡಿ, ಇದು ಏನು, ಇದು ಕಾಣಲ್ವಾ ಜಿಬಿ ಅಧಿಕಾರಿಗಳ ಕಣ್ಣಿಗೆ? ಬರೀ ಬಡವ್ರು ಮಾತ್ರ ಕಾಣಿಸೋದಾ ನಿಮಗೆ? ರಸ್ತೆ ಬದಿ ತರಕಾರಿ, ಹೂವು, ಹಣ್ಣು ಅದನ್ನು ಹಾಕ್ಕೊಂಡಿರೋರು ಮಾತ್ರ ಕಾಣಿಸೋದಾ? ಇದೇನು ಫುಟ್ಪಾತ್ ಅಲ್ವಾ ಹಾಗಾದರೆ? ರಸ್ತೆ ಅಲ್ಲ, ರಸ್ತೆ ಅದು. ಫುಟ್ಪಾತ್ ಅನ್ನೋದಕ್ಕಿಂತ ಹೆಚ್ಚಾಗಿ ರಸ್ತೆ. ಈ ಕಡೆ ನೋಡಿ, ಎಲ್ಲ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಜನ ಎಲ್ಲ ಓಡಾಡಬೇಕು, ಎಲ್ಲ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ನಾವು ಈ ಕಡೆ ಆಪೋಸಿಟ್ ಕಡೆಯಿಂದ ಹೋಗ್ತಾ ಇದ್ದೀವಿ, ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಜನ ಎದುರುಗಡೆ ಬರ್ತಾ ಇದ್ದಾರೆ. ಎಲ್ಲ ರಸ್ತೆಯಲ್ಲೇ ಓಡಾಡ್ತಾ ಇರೋದು. ಯಾರಾದ್ರು ಬಂದು ಗಿತ್ಕೊಂಡು ಹೋದ್ರೆ ಏನು ಗತಿ? ಇದೆಲ್ಲ ಕಾಣಲ್ಲ ಜಿಬಿ ಅಧಿಕಾರಿಗಳಿಗೆ. ಒಬ್ರಿಗೊಂದು ಇನ್ನೊಂದು ಮಾಡಿದ್ರೆ ಹಿಂಗೆ ಆಗೋದು. ಜನ ಆಕ್ರೋಶ ಹೊರ ಹಾಕ್ತಾರೆ. ನೀವು ಎಲ್ರಿಗೂ ಸಮಾನಾಂತರವಾಗಿ ತಾವು ಆಲೋಚನೆಯನ್ನು ಮಾಡಬೇಕು, ಕ್ರಮವನ್ನು ಕೈಗೊಳ್ಳಬೇಕು ಅಂತ. ಎಷ್ಟೋ ಅಂಗಡಿಗಳಲ್ಲಿ ಗ್ಯಾರೇಜ್ ಅಂಗಡಿಯವ್ರು ಏನು ಮಾಡ್ಬಿಟ್ಟವ್ರು ಅಂದರೆ, ಗ್ಯಾರೇಜ್ ಅಂಗಡಿಯವರು ಫುಟ್ಪಾತ್ಗೆ ತಂದು ನಿಲ್ಸ್ಕೊತಾರೆ ಗಾಡಿಗಳನ್ನೆಲ್ಲ. ಅವರು ರಿಪೇರಿಗೆ ಬರುವಂಥ ಗಾಡಿಗಳನ್ನೆಲ್ಲ ಫುಟ್ಪಾತ್ ಮೇಲೆ ಹಾಕ್ಕೊಂಡಿದ್ದಾರೆ. ಏನು ಅದಕ್ಕೇನು ಬಾಡಿಗೆ ಕಟ್ತಾರೆ ಅವರು? ಜಿಬಿಗೆ ಏನಾದರೂ ಬಾಡಿಗೆ ಕಟ್ತಾರಾ? ಕಟ್ಟೋದಿಲ್ಲ. ನಾವು ಅದನ್ನು ತೋರಿಸಿದ್ವಿ ನಿನ್ನೆ ಮೊನ್ನೆ ಎಲ್ಲ. ಸೊ ಇಲ್ಲಿ ಕೃಷ್ಣ ಬೈರೇಗೌಡರು ಏನು ಹೇಳ್ತಿದ್ದಾರೆ ಅಂದರೆ, ಫುಟ್ಪಾತ್ ಯಾರೇ ಒತ್ತುವರಿ ಮಾಡ್ಕೊಂಡಿರಲಿ, ಅಲ್ಲಿ ಅಂಗಡಿಗಳನ್ನು ಹಾಕ್ಕೊಂಡಿದ್ರು ಕೂಡ ಅದನ್ನು ನಾವು ತೆರವು ಮಾಡ್ತೀವಿ. ಪಾರ್ಕಿಂಗು ಸುಮ್ಮನೆ ಬಂದು ಪಾರ್ಕ್ ಮಾಡ್ಕೊಂಡು ಹೋಗ್ಬಿಡೋದು, ಎಲ್ಲಂದ್ರೆ ಅಲ್ಲಿ ಗಾಡಿ ನಿಲ್ಲಿಸಿ ಹೋಗೋದು, ಅದನ್ನು ಸಹ ನಾವು ತೆಗೆಸ್ತೀವಿ. ಟೋಯಿಂಗ್ ಮಾಡಿಬಿಡ್ತೀವಿ. ಸಿಂಪಲಾಗಿ ಏನಿಲ್ಲ, ಎತ್ಕೊಂಡು ಹೋಗ್ಬಿಡ್ತೀವಿ ಗಾಡಿ, ಬೇರೆ ಏನಿಲ್ಲ. ಅದನ್ನು ಕೂಡ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದಾಗ್ಯೂ ಸಹ ಇದು ಯಾವುದೂ ಆಗ್ತಾ ಇಲ್ವಾ ಹಾಗಾದರೆ ಅಂತ. ನಿರ್ದಿಷ್ಟವಾಗಿ ಯಾರೋ ಒಬ್ಬರ ಮೇಲೆ ನೀವು ಬಲ ಪ್ರಯೋಗ ಮಾಡೋದಕ್ಕಿಂತ, ಕ್ರಮ ಕೈಗೊಳ್ತೀರಿ ಅನ್ನೋದಕ್ಕಿಂತ, ಎಲ್ರಿಗೂ ತಾವು ಹಾಗೆ ಮಾಡಿ ಅಂತ. ಈ ಕಡೆ ಎಲ್ಲ ಪಾರ್ಕಿಂಗ್ ಮಾಡಿಟ್ಟವ್ರೆ ಕಾರುಗಳನ್ನ, ಈ ಕಡೆ ಎಲ್ಲ ಬೈಕ್ಗಳನ್ನ ಪಾರ್ಕಿಂಗ್ ಮಾಡಿಟ್ಟವ್ರೆ. ಜನ ಎಲ್ಲ ಓಡಾಡಬೇಕು? ಅಲ್ಲಿ ನೋಡಿ, ಆ ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಅವರೆಲ್ಲ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರೋ ಸ್ಪೀಡಾಗಿ ಬಂದರು ಸ್ಪೀಡಾಗಿ ಗುದ್ಕೊಂಡು ಹೋಗ್ತಾರಷ್ಟೇ. ಪ್ರಾಣಕ್ಕೆ ಅಪಾಯ. ಇದು ಎಷ್ಟು ಪಾದಚಾರಿ ಅಪಘಾತಗಳು ಬೆಂಗಳೂರಿನಲ್ಲಾಗಿದೆ ಹೇಳಿ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್, ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ರಂಜನ್, ಸೊ ಇವತ್ತು ಒಂದು ಕಡೆ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ. ಸೊ ಹೋರಾಟ ಶುರುವಾಗಿದೆಯಾ? ಯಾರೆಲ್ಲ ಬರ್ತಾ ಇದ್ದಾರೆ ಪ್ರತಿಭಟನೆಗೆ? ಎಷ್ಟೊತ್ತಿಗೆ ಶುರುವಾಗುತ್ತೆ ಅನ್ನೋದು ಒಂದು ವಿಚಾರ. ಮಗದೊಂದು ಕಡೆ ಸಹಜವಾಗಿ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅನ್ನೋದಕ್ಕಿಂತ ಎಲ್ರಿಗೂ ಸಮಾನಾಂತರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವ ಆಗ್ರಹಗಳು ಸಹ ಕೇಳಿ ಬರ್ತಾ ಇದೆ ಅಂತ. ರಂಜನ್, ಶಿವಶಂಕರ್, ಖಂಡಿತವಾಗ್ಲೂ ಕೂಡ ಸುಮಾರು 1.5 ಲಕ್ಷ ಬೀದಿ ಬದಿ ವ್ಯಾಪಾರಸ್ಥರ ಭವಿಷ್ಯ ಆತಂಕದಲ್ಲಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು, ಬಂದ್ಗೆ ಕೂಡ ಕರೆ ಕಟ್ಟಿರುವಂತದ್ದು. ಇವತ್ತು ಬೆಳಗಿನಿಂದ ಬೆಂಗಳೂರಿನ ನಾನಾ ಭಾಗಗಳಲ್ಲಿ 6 ಗಂಟೆಯಿಂದ ಬಹುತೇಕ ಬೀದಿ ಬದಿ ವ್ಯಾಪಾರಸ್ಥರ ಹೋಟೆಲ್ಗಳಿರ್ಬೋದು, ಅಂಗಡಿ ಮುಂಗಟ್ಟುಗಳಿರ್ಬೋದು ಬಂದ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂತದ್ದು. ಸದ್ಯಕ್ಕೆ ಈ ಒಂದು ಬಂದ್ಗೆ ಈಗಾಗಲೇ ಸುಮಾರು 10 ಗಂಟೆಯಿಂದ ಅಂದ್ರೆ ಬೆಂಗಳೂರಿನ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸರ್ಕಾರದ ವಿರುದ್ಧ ಜೊತೆಗೆ ಜೆಬಿಯ ನಿಲುವಿನ ವಿರುದ್ಧ ಸಾವಿರಾರು ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕರೆ ಕೊಟ್ಟಿರುವಂತದ್ದು. ಈಗಾಗಲೇ ಇಲ್ಲಿ ಚೇರ್ ಅನ್ನ ಹಾಕಲಾಗಿದೆ, ಶಾಮಿಯಾನ ಹಾಕಲಾಗಿದೆ. ಆದ್ರೆ ಯಾರೇ ಒಬ್ಬ ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಸಂಘಟನೆಯವರು ಇದುವರೆಗೂ ಕೂಡ ಬಂದಿಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಿರುವಂತದ್ದು. ಸುಮಾರು 24,000 ಜನ ಬೀದಿ ಬದಿ ವ್ಯಾಪಾರಸ್ಥರು ನೋಂದಾಯಿಸಲ್ಪಟ್ಟಿದ್ದಾರೆ ಜಿಬಿಎ ವ್ಯಾಪ್ತಿಯಲ್ಲಿ. ಆ ಒಂದು ಸಂಘಟನೆಗಳಿಂದ ನಿನ್ನೆ ಏನು
ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು, ಈಗಾಗಲೇ ಸಿಎಂ ಅವರು ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಅವರು ಭರವಸೆ ಕೊಟ್ಟಿದ್ದಾರೆ. ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಬೆಂಬಲ ಇಲ್ಲ ಅಂತೇಳಿ ರಾಜ್ಯ ಬೀದಿ ಬದಿಗಳ ಸಂಘಟನೆ ಕೂಡ ನಿನ್ನೆ ಸ್ಪಷ್ಟಪಡಿಸಿದೆ. ಸದ್ಯಕ್ಕೆ ಇವತ್ತು ಯಾವೆಲ್ಲ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದೆ ಅಂತ ನೋಡೋದಾದ್ರೆ ಕರ್ನಾಟಕ ಪ್ರಗತಿಪರ ಬೀದಿ ಸಂಘ, ಜೊತೆಗೆ ನವ ಕರ್ನಾಟಕ ಸಂಘಟನೆ, ರಾಜ್ಯ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ, ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಮಹಾಮಂಡಳ, ಕರುನಾಡು ಬೀದಿ ಬದಿ ವ್ಯಾಪಾರ ಸಂಘ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ, ಸುಮಾರು 6 ಸಂಘಟನೆಗಳು ಜಂಟಿಯಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಅಂದ್ರೆ 10 ಗಂಟೆಗೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಯಾರೇ ಒಬ್ಬ ಬೀದಿ ಬದಿ ವ್ಯಾಪಾರಸ್ಥರು ಅಥವಾ ಬೀದಿ ಬದಿ ವ್ಯಾಪಾರಸ್ಥ ಸಂಘಟನೆಯನ್ನು 6 ಸಂಘಟನೆಗಳ ಅಧ್ಯಕ್ಷರು ಇರ್ಬೋದು ಅಥವಾ ಒಂದು ಸಂಘಟನೆಗಳ ವ್ಯಾಪಾರಸ್ಥರು ಇರ್ಬೋದು, ಯಾರು ಕೂಡ ಈ ಒಂದು ಸ್ಥಳದಲ್ಲಿ ಕಾಣಕ್ಕೆ ಸಿಕ್ತಿಲ್ಲ. 10 ಗಂಟೆ ಬಳಿಕ ನೋಡಬಹುದು. ನಾನು ಬೆಳಗ್ಗೆ 6 ಗಂಟೆಯಿಂದ ಈ ಒಂದು ಫಾಲೋಅಪ್ ನಲ್ಲಿದ್ದೀನಿ. ನಗರದ ನಾನಾ ಭಾಗಗಳಲ್ಲಿ ಸಂಚಾರ ಮಾಡಿದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟರೆ, ಇನ್ನು ಕೆಲವು ಭಾಗಗಳಲ್ಲಿ ಹೋಟೆಲ್ಗಳಿರ್ಬೋದು, ಬೀದಿ ಬದಿ ವ್ಯಾಪಾರದ ಅಂಗಡಿಗಳಿರ್ಬೋದು ಓಪನ್ ಆಗಿದೆ. ಹಿನ್ನೆಲೆಯಲ್ಲಿ ಇವತ್ತು 10 ಗಂಟೆ ಬಳಿಕ ಬೀದಿ ಬದಿ ವ್ಯಾಪಾರಸ್ಥರ ಈ ಒಂದು ಒಕ್ಕೂಟ ಇರ್ಬೋದು ಅಥವಾ ಈ ಒಂದು ಪ್ರತಿಭಟನೆ ಒಕ್ಕೂಟದ ಸ್ವರೂಪದಲ್ಲಿ ಮಾಡ್ತಿರುವಂತಹ ಒಂದು ಪ್ರತಿಭಟನೆ ಯಶಸ್ವಿ ಆಗುತ್ತಾ ಅನ್ನೋದು ಸದ್ಯಕ್ಕೆ ಕಾಡ್ತಿರುವಂತಹ ಪ್ರಶ್ನೆ. 10 ಗಂಟೆ ಬಳಿಕ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಯಾವ ತರ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಿವಶಂಕರ್. ಓಕೆ ರಂಜನ್, ಇನ್ನು ಮಗದೊಂದು ಕಡೆ ಈಗ ಯಾರೆಲ್ಲ ಈ ಒಂದು ಪ್ರತಿಭಟನೆಗೆ ಭಾಗಿಯಾಗ್ತಾರೆ, ಈ ಪ್ರತಿಭಟನೆಯ ಬಿಸಿ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ತಟ್ಟುವಂತ ಸಾಧ್ಯತೆ ಇದೆ? ಸೊ ಈಗ ಆಲ್ರೆಡಿ 9 ಗಂಟೆ ಆಗಿದೆ. ಬಹುಶಃ ತಮ್ಮ ಹಿಂದ್ಗಡೆ ಏನು ಪ್ರತಿಭಟನೆ ನಡೆಯುವಂಥ ಸ್ಥಳ ಏನಿದೆ ಬಹುಶಃ ಅದು ಖಾಲಿಯಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅನ್ನೋದು ರಂಜನ್. ಸೊ ಅಲ್ಲಿನ ದೃಶ್ಯಾವಳಿಗಳನ್ನು ತೋರಿಸಬಹುದಾ, ಯಾವ ರೀತಿಗೆ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಪ್ರತಿಭಟನೆಗೆ ಅಂತ? ಖಂಡಿತವಾಗ್ಲೂ ನೋಡ್ತಿರ್ಬೋದು. ಪ್ರತಿಭಟನೆಗೆ ಆಕ್ಚುಲಿ ಇದು ಫ್ರೀಡಂ ಪಾರ್ಕ್, ಇಲ್ಲಿ ಪ್ರತಿಭಟನೆ ಮಾಡೋಕೆ ಅಂತಾನೆ ಸರ್ಕಾರ ಜೊತೆಗೆ ಕೋರ್ಟ್ ಇಲ್ಲಿ ಜಾಗವನ್ನ ಕೊಟ್ಟಿತ್ತು. ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಪ್ರತಿಭಟನೆ ಯಾರೆಲ್ಲ ಪ್ರತಿಭಟನೆ ಮಾಡ್ತಾರೆ ಅವರು ಇಲ್ಲಿ ಆಕ್ರೋಶವನ್ನು ಹೊರಹಾಕಬಹುದು, ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬಹುದು ಅನ್ನುವಂಥದ್ರಲ್ಲಿ ಪ್ರತಿಭಟನೆಗೋಸ್ಕರ ಮಾಡಲಾಗಿರುವಂತಹ ಜಾಗ. ಈಗಾಗಲೇ ಈ ಒಂದು ಪ್ರತಿಭಟನೆ ಮುಂಭಾಗದಲ್ಲಿ ವೇದಿಕೆಯನ್ನು ಹಾಕಲಾಗಿದೆ. ಸುಮಾರು 200ರಿಂದ 300 ಚೇರ್ಗಳನ್ನ ಅಷ್ಟೇ ಹಾಕಲಾಗಿರುವಂತದ್ದು. ಅಂದ್ರೆ 6 ಸಂಘಟನೆಗಳು ಏನು ಜಂಟಿ ಸಂಘಟನೆಗಳಿದ್ವಿ, ಈ ಒಂದು 6 ಸಂಘಟನೆಗಳ ಕಡೆಯಿಂದ ಸುಮಾರು 5ರಿಂದ 6 ಸಾವಿರ ಜನ ಬೀದಿ ಬದಿ ವ್ಯಾಪಾರಸ್ಥರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬಹುದು ಅನ್ನುವಂಥದ್ದು ಮಾಹಿತಿ ಇತ್ತು. ಆದ್ರೆ ಇಲ್ಲಿ ಹಾಕಿರುವಂತಹ ಚೇರ್ನ ಪ್ರಮಾಣ ಅಥವಾ ಸಂಖ್ಯೆಯನ್ನು ನೋಡಿದ್ರೆ ಸುಮಾರು 200ರಿಂದ 500 ಚೇರ್ಗಳಿರಬಹುದು. ಆದ್ರೆ ವಿಶೇಷ ಏನಂತಂದ್ರೆ ಯಾವುದೇ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಂಘಟನೆಗಳು ಮುಂದಾದಾಗ ಆ ಒಂದು ಸ್ಥಳಕ್ಕೆ ಬಂದು ಪೂರ್ವ ಮುಂಚಿತವಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ಒಂದು ಸಂಘಟನೆಗಳು ಕೂಡ ಅಥವಾ ಯಾವುದೇ ಒಂದು ಸಂಘಟನೆ ಪದಾಧಿಕಾರಿಗಳು ಕೂಡ ನಮಗೆ ಕಾಣ ಸಿಗ್ತಿಲ್ಲ. ಬದಲಾಗಿ ಬರೀ ಚೇರ್ಗಳು ಜೊತೆಗೆ ವೇದಿಕೆ ಕೂಡ ಇಲ್ಲಿ ಕಾಣ ಸಿಗ್ತಿರುವಂತದ್ದು. ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಟೆಂಟ್ ಅನ್ನ ಹಾಕಿ, ಚೇರ್ಗಳನ್ನ ಹಾಕಿ, ವೇದಿಕೆಯನ್ನ ಹಾಕಿ ಇವತ್ತಿನ ಪ್ರತಿಭಟನೆಯನ್ನ ಹೆಚ್ಚುಗೊಳಿಸಕ್ಕೆ, ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಆಕ್ರೋಶವನ್ನ ರಾಜ್ಯ ಸರ್ಕಾರದ ಮಟ್ಟಿನಲ್ಲಿ ತಪ್ಪಿಸೋಕೆ ಇಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಚೇರ್ಗಳೆಲ್ಲ ಖಾಲಿ ಸದ್ಯಕ್ಕೆ ಯಾವುದೇ ಒಂದು ಬೀದಿ ಬದಿ ವ್ಯಾಪಾರಸ್ಥರು ಈ ಒಂದು ಪ್ರತಿಭಟನೆಗೆ ಅಥವಾ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ನಡೆತಿರುವಂತಹ ಒಂದು ಪ್ರತಿಭಟನೆಗೆ ಬಂದಿಲ್ಲ. ಜೊತೆಗೆ ಬದಲಿಗೆ ಇವತ್ತು ವಿಶೇಷ ಏನಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ವಾಹನ ಸವಾರರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಅಂದ್ರೆ ನಿನ್ನೆ ಯಥೇಚ್ಛವಾಗಿ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡಿದ ಸಂದರ್ಭದಲ್ಲಿ ಸುಮಾರು 5ರಿಂದ 6 ಸಾವಿರ ಜನ ಸೇರ್ತಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮೆಜೆಸ್ಟಿಕ್ ಅಥವಾ ಕೇರ್ ಸರ್ಕಲ್ ನ ಭಾಗ ಇದೆಯಲ್ಲ, ಈ ಒಂದು ಫ್ರೀಡಂ ಪಾರ್ಕ್ ರಸ್ತೆಯ ಭಾಗ, ಈ ಒಂದು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವಾಹನ ಸಂಚಾರರಿಗೆ ಒಂದಿಷ್ಟು ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಆದ್ರೆ ಈವರೆಗೂ ಕೂಡ ಯಾವುದೇ ಒಂದು ಆ ರೀತಿಯಾದಂತಹ ಚಿತ್ರಣಗಳು ಕೂಡ ಇಲ್ಲಿ ಕಂಡು ಬರ್ತಿಲ್ಲ. ಬದಲಾಗಿ ಈಗ KSRPC 2 ತುಕಡಿಗಳನ್ನ ಪೊಲೀಸರು ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಭದ್ರತೆಗೆ. ಆ ಭಾಗದಲ್ಲಿ KSRPC 2 ತುಕಡಿಗಳಿದೆ. ಜೊತೆಗೆ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ನಾನಾ ಸಂಘಟನೆಗಳಿಂದ ಪ್ರತಿಭಟನೆ ಆಗ್ತಿದೆ. ಆದ್ರೆ ಪರ್ಟಿಕ್ಯುಲರ್ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯಿಂದ ಈವರೆಗೂ ಕೂಡ ಅಂದ್ರೆ 10 ಗಂಟೆಯಿಂದ ನಮ್ಮ ಪ್ರತಿಭಟನೆ ಆಗುತ್ತೆ ಅಂತ ಹೇಳಿ ಟೈಮ್ ಅನ್ನು ಫಿಕ್ಸ್ ಮಾಡಿದ್ರು. 10 ಗಂಟೆ ಬಳಿಕ ಇಲ್ಲಿ ಏನಾಗುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ಶಿವಶಂಕರ್. ಓಕೆ ರಂಜನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.